ಒಂದನೇ ಕೊರಿಂಥಿ ಪತ್ರಿಕೆ 10ನೇ ಅಧ್ಯಾಯ 23ನೇ ವಚನ ನಾವು ಧ್ಯಾನ ಮಾಡೋಣ. ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ಸ್ವಾತಂತ್ರ್ಯ ಉಂಟು, ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ. ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ಸ್ವಾತಂತ್ರ್ಯ ಉಂಟು, ಆದರೆ ಎಲ್ಲವೂ ಭಕ್ತಿಯನ್ನು ಬೆಳೆಸುವುದಿಲ್ಲ. ಪೌಲು ಸ್ಪಷ್ಟವಾಗಿ ಏನಂತ ಹೇಳ್ತಿದ್ದಾರೆ ಅಂದ್ರೆ, ಎಲ್ಲ ಮಾಡಕ್ ನನಗೆ ಸ್ವಾತಂತ್ರ್ಯ ಐತೆ. ಎಲ್ಲರೂ ಹೇಳ್ತಿರ್ತಾರ, ಅದಕ್ಕೆ ನಂಗೆ ಸ್ವಾತಂತ್ರ್ಯ ಇಲ್ಲನಾ, ನನ್ನಾಗ ನಾನು ಜೀವಿಸ್ಬಾರ್ದ, ನನ್ನ ಇಷ್ಟ, ನಾನು ಹೆಂಗಾದ್ರೂ ಜೀವಿಸ್ತೀನಿ, ನೀವೆದಕ್ಕೆ ನನಗೆ ಅಡ್ಡಿಪಡಿಸ್ತೀರಿ, ನನ್ನ ಲೈಫು ನನ್ನ ಇಷ್ಟ, ನೀನು ಅದು ಮಾಡಬೇಡ ಇದು ಮಾಡಬೇಡ, ಅವೆಲ್ಲ ನನಗೆಲ್ಲ ಇದಕ್ಕೆ ಹೇಳ್ತೀರಿ. ಎಲ್ಲ ಸ್ವಾತಂತ್ರ್ಯ ಎಲ್ಲರಿಗೂ ಐತೆ, ಯಾರಿಗಿಲ್ಲ ಸ್ವಾತಂತ್ರ್ಯ? ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಐತೆ. ನೋಡ್ರಿ, ನಮ್ಮ ಜೀವಿತದಲ್ಲಿ 2 ಲಾ ಇದಾವ, 2 ನಿಯಮಗಳಿದಾವ. ಒಂದು ಲೋಕ ಸಂಬಂಧವಾದ ಲಾ ಐತಿ, ಒಳ್ಳಿ ಲಾ ಅಂದ್ರೆ ಲೋಕ ಸಂಬಂಧವಾದ ನಿಯಮ. ಅದೇ ರೀತಿಯಲ್ಲಿ ದೈವಿಕ ಸಂಬಂಧವಾದ ನಿಯಮ, ಗಾಡ್ಲಿ ಲಾ ಕೂಡ ಒಂದೈತೆ. ಈಗ ಈ ಲೋಕ ಸಂಬಂಧವಾದ ನಿಯಮ, ಈ ಲೋಕ ಸಂಬಂಧವಾದ ಲಾ ನಮ್ಗೆ ಏನ್ ಹೇಳತ್ತೆ, ಅದೇನು ತಪ್ಪೇನಲ್ಲ. ಈಗ ಮದ್ಯಪಾನ ಮಾಡೋದು ಈ ಗೋರ್ಮೆಂಟ್ ತರಫಲಿದ್ದ, ಈ ಒಳ್ಳಿ ಲಾಲಿದ್ದ, ಅದೇನು ತಪ್ಪೇನಲ್ಲ, ಗೌರ್ಮೆಂಟ್ ನಿಯಮ ಅದು. ಓಕೆ, ನೀವು ಮಾಡ್ಬೋದು, ಲೈಸೆನ್ಸ್ ಕೊಟ್ಬಿಡತ್ತೆ. ಹೌದಾ? ನಾನು ಕುಡ್ದ್ರೆ ತಪ್ಪೇನು? ಗೌರ್ಮೆಂಟೇ ಮಾರಾಕತ್ತೈತೆ, ಗೌರ್ಮೆಂಟೇ ಅದಕ್ಕೆ ಪರ್ಮಿಷನ್ ಕೊಟ್ಟೈತೆ, ಕುಡಿದ್ರೆ ತಪ್ಪೇನು? ನಾವು ಲೋಕ ಸಂಬಂಧವಾದ ಲಾ ಹಿಡ್ಕೊಂಡು ನಾವು ಹೋಗಿವಂದ್ರೆ ಲೋಕ ಸಂಬಂಧ ಲಾ ಅದನ್ನ ಒಪ್ಪಬಹುದು. ಆದ್ರೆ ದೈವಿಕ ಸಂಬಂಧವಾದ ಲಾ, ದೇವರ ನಿಯಮ, ಅದಕ್ಕೆ ವ್ಯತಿರೇಕಿಸ್ತದೆ. ನಾವು ಯಾವೊಂದು ನಿಯಮದ ಕೆಳಗೆ ನಾವು ಜೀವಿಸ್ತಿದೀವಿ, ನಾವು ನಡ್ಕೊಂತಿದೀವಿ ಅನ್ನೋದನ್ನ ನಾವು ಪರೀಕ್ಷಿಸ್ಕೋಬೇಕು. ಲೋಕ ಸಂಬಂಧವಾದ ಲಾ ನಡ್ಕೊಂಡು, ನಿಯಮ ನಡ್ಕೊಂಡು ನಾವು ಹೋದ್ರೆ ಎಲ್ಲ ನಮಗೆ ಕರೆಕ್ಟ್ ಅನಿಸ್ತದೆ, ಅದು ನಮ್ಮ ಜೀವಿತನ ಹಾಳು ಮಾಡ್ತದೆ. ಇದು ರೈಟ್ ಇರ್ಬೋದು, ಪರ್ಮಿಷನ್ ಗೌರ್ಮೆಂಟ್ ಕೊಟ್ಟಿರ್ಬೋದು, ಆದ್ರೆ ಪರಸಂಬಂಧವಾದ ಲಾ, ದೇವರ ನಿಯಮ, ಅದಕ್ಕೆ ಪರ್ಮಿಷನ್ ಕೊಟ್ಟೈತಾ ಇಲ್ಲ ಅನ್ನೋದು ನಾವು ಪರೀಕ್ಷಿಸ್ಕೋಬೇಕು. ಅದ್ರ ಪ್ರಕಾರ ನಾವು ಜೀವಿಸುವಂತವರಾಗಿರ್ಬೇಕು. ಇನ್ನೊಂದು ಕೂಡ ನೋಡ್ರಿ, ಗೌರ್ಮೆಂಟ್ ಗಂಡುಡ್ರು ಮದುವೆ ಮಾಡ್ಕೋಬಹುದು ಅಂತ ಐತೆ, ಅದು ಪರ್ಮಿಷನ್ ಕೊಟ್ಟಾರ. ಗಂಡುಡ್ರು ಕೂಡ ಮದುವೆ ಮಾಡ್ಕೋಬಹುದು, ಹೆಣ್ಣುಡ್ರು ಕೂಡ ಮದುವೆ ಮಾಡ್ಕೋಬಹುದು, ಅದು ಲಾ ಐತೆ. ಎಲ್ಲರೂ ಏನಂತಾರೆ ಹೇಳ್ರಿ, ಅರೆ ಗಂಡುಡು ಮದುವೆ ಮಾಡ್ಕೊಂಡು ಏನ್ ತಪ್ಪು, ಗೌರ್ಮೆಂಟ್ ನಮಗೆ ಪರ್ಮಿಷನ್ ಕೊಟ್ಟದ್ದು, ನೀವೇ ನಮಗೆ ಹೇಳೋದು, ನೀವ್ಯಾರು ನಮಗೆ ಅಡ್ಡಿ ಬರೋದು? ಅರೆ ನಾವು ಎಲ್ಲವೂ ಗೌರ್ಮೆಂಟ್ ಏನ್ ಪರ್ಮಿಷನ್ ಕೊಟ್ಟಾರ, ಗೌರ್ಮೆಂಟ್ ರೀತಿಯಲ್ಲಿ ತಪ್ಪೇನಲ್ಲ, ನನಗೆ ಸ್ವಾತಂತ್ರ್ಯ ಐತೆ ಅಂತೇಳಿ ನಾವು ಹೋಗಿವ ಅನ್ಕೋ, ಅದೇನಾಗ್ತದಂದ್ರೆ ದೇವರ ನಿಯಮಕ್ಕೆ ಅದು ವಿರುದ್ಧವಾಗುತ್ತೆ. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಪುರುಷ ಸಂಪರ್ಕ ನಾವು ಮಾಡಬಾರದು. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಅದನ್ನ ಖಂಡಿಸ್ತದೆ. ಮತ್ತೆ ನಾವು ಯಾವ ನಿಯಮದ ಕೆಳಗೆ ನಾವು ಜೀವಿಸ್ತಿದೀವಿ, ಹೆಂಗ ನಾವು ನಡ್ಕೊಂತಿದೀವಿ? ಲೋಕ ಸಂಬಂಧವಾದ ನಿಯಮ ಕೆಳಗೆ ನಾವು ನಡ್ಕೊಂತಿದೀವ, ಇಲ್ಲ ದೈವಿಕ ಸಂಬಂಧವಾದ ನಿಯಮ ಕೆಳಗೆ ನಾವು ನಡ್ಕೊಂತಿದೀವ? ನಾವು ಅದನ್ನ ಪರೀಕ್ಷಿಸ್ಕೋಬೇಕು. ಇದೇ ಮಾತು ಪೌಲು ಇನ್ನೊಂದಲ್ಲಿ ಕೂಡ ಹೇಳ್ತಾನ, ಇದೇ ಕೊರಿಂಥಿ ಪತ್ರಿಕೆದಲ್ಲಿ, ಇದೇ 1ನೇ ಕೊರಿಂಥಿ ಪತ್ರಿಕೆದಲ್ಲಿ 6ನೇ ಅಧ್ಯಾಯ 12ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನ ನೋಡ್ರಿ. ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯವೇನೋ ಉಂಟು, ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ. ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು, ಆದರೆ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ. ಸ್ವಾತಂತ್ರ್ಯ ಐತೆ ನಾನು, ಆದ್ರೆ ಅದಕ್ಕೆ ಒಳಗಾಗುವುದಿಲ್ಲ ಅಂತ ಹೇಳಿ ಪೌಲ್ ಹೇಳ್ತಾನೆ. ಅಲ್ಲಿ ಏನಂತ ಹೇಳ್ತದನ, ಎಲ್ಲವೂ ಮಾಡಕ್ ಸ್ವಾತಂತ್ರ್ಯ ಐತೆ, ಎಲ್ಲವೂ ಭಕ್ತಿ ಅಭಿವೃದ್ಧಿ ಮಾಡೋದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ನಾನು ಅದಕ್ಕೆ ಒಳಗಾಗೋದಿಲ್ಲ ಅಂತ ಹೇಳ್ತಾರೆ. ನೋಡ್ರಿ, ಸ್ವಾತಂತ್ರ್ಯ ಎಲ್ಲರಿಗೂ ಐತೆ, ಆದ್ರೆ ಈ ಲೋಕ ಸಂಬಂಧವಾದ ನಿಯಮಕ್ಕೆ ಬೈಬಲ್ ಏನ್ ಹೇಳ್ತದೆ, ಆತ್ಮ ಸಂಬಂಧವಾದ ದೈವಿಕ ಸಂಬಂಧವಾದ ನಿಯಮ ಏನ್ ಹೇಳ್ತದೆ, ಅದಕ್ಕೆ ನಾವು ಲೋಬಡ್ಬೇಕು, ಅದಕ್ಕೆ ನಾವು ವಿಧೇಯರಾಗಬೇಕು. ಆತ್ಮ ಸಂಬಂಧವಾದಕ್ಕೆ ನಾವು ವಿಧೇಯರಾಗಬೇಕು. ನೋಡ್ರಿ, ಈಗ 18 ವಯಸ್ಸು ಬರ್ತದೆ ಹುಡುಗರಿಗೆ, 18 ವಯಸ್ಸು ಬಂದ್ರು ಕೂಡ ಏನ್ ಮಾಡ್ತಾರೆ ಹೇಳು, ಯಾವನ್ನೊಬ್ಬನ ಇಷ್ಟಪಡ್ತಾರ, ಅವನೇ ನನ್ನ ಪ್ರಾಣ ಅಂತಾರ. ಅವ್ ಏನ್ ಮಾಡ್ತಾರ, ತಂದೆ ತಾಯಿಗಳು ಹೇಳ್ತಾರ, ನೋಡಮ್ಮ ಬೇಡ, ನಿನ್ ಮದುವೆ ಎಲ್ಲ ನಾವು ಮಾಡ್ತೀವಿ, ಒಳ್ಳೆ ಸಂಬಂಧ ನೋಡಿ ನಾವು ಮಾಡ್ತೀವಿ ಅಂತ ಹೇಳಿ ಹೇಳ್ತಾರ ಅನ್ಕೋ. ಇವ್ರು ಏನ್ ಮಾಡ್ತಾರೆ ಹೇಳು, ನನಗೆ 18 ವಯಸ್ಸು ಆಗತ್ತೆ, ನನಗೆ ಫ್ರೀಡಮ್ ಐತೆ,
ನಿಮ್ ಪರ್ಮಿಷನ್ ನಾನು ಎದಕ್ಕೆ ಕೇಳಬೇಕು, ನಿಮ್ದು ಎದಕ್ಕೆ ನನಗೆ ಅಂತೇಳಿ ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ ಕುಂತ್ಕೊಂತಾರೆ. ಎದಕ್ಕ? ಗೌರ್ಮೆಂಟೇ ನಮಗೆ ಪರ್ಮಿಷನ್ ಕೊಟ್ಟೈತೆ, ನಾನೇನ್ ತಪ್ಪು ಮಾಡ್ತಿದ್ದೀನಿ? ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟೈತೆ ನಮ್ಗೆ 18 ವಯಸ್ಸಾದ್ಮೇಲೆ ಯಾರು ಇಷ್ಟಾನುಸಾರ ಅವ್ರು ಜೀವಿಸ್ಬೋದು ಅಂತೇಳಿ. ತಂದೆ ತಾಯಿಗಳು ಮಾತು ಕೇಳೋದೇನೈತೆ? ಕೇಳಕ್ಕೆ ಹೋಗ್ಬೇಡ್ರಿ ಅಂತೇಳಿ ಗೌರ್ಮೆಂಟ್ ಹೇಳಾಗತ್ತೆ. ನಿಮ್ ಇಷ್ಟಾನುಸಾರ ನೀವು ಜೀವಿಸ್ರಿ, ಮತ್ ನಮ್ಮ ಇಷ್ಟಾನುಸಾರ ನಾವು ಡಿಸಿಷನ್ ತಗೊಂತಿದೀವಿ ಅಂದ್ರೆ ಕುಟುಂಬ ಮರ್ಯಾದೆನ ಬಜಾರ್ಗೆ ಹಾಕುವಂತ ನಿಯಮಗಳು. ನೋಡ್ರಿ, ಕುತ್ಕೋ. ಇವಾಗ ವಾಕ್ಯ ಏನಂತ ಹೇಳ್ತಿದೆ? ನೀನ್ ತಂದೆ ತಾಯಿಗಳನ್ನ ಗೌರವಿಸ್ಬೇಕಂತ ಹೇಳ್ತೀವಿ. ಕುತ್ಕೋ, ಕೇಳು. ತಂದೆ ತಾಯಿಗಳು ಏನ್ ಹೇಳ್ತಾರ ಅದಕ್ಕೆ ವಿಧೇಯರಾಗ. ತಂದೆ ತಾಯಿಗಳು ವಿರುದ್ಧವಾಗಿ ಹೋಗೋದು ಅಷ್ಟು ಕ್ಷೇಮಕರವಾದದಲ್ಲ. ಇವಾಗಿರೋ ಪರಿಸ್ಥಿತಿ ಹೆಂಗೈತಂದ್ರೆ ಎಲ್ಲ ಮೋಸ ಐತೆ, ಎಲ್ಲವೂ ಮೋಸ ಐತೆ. ಭಯ ಇರ್ತೈತೆ ತಂದೆ ತಾಯಿಗಳಿಗೆ. ಮಕ್ಕಳು ಎಲ್ಲಿ ಹಾಳಾಗೋಗ್ತಾರ. ಚಿಕ್ಕಂದ್ರಂದಾಗಿದ್ದ ಅವರು ಸಾಕಿ ಬೆಳೆಸಿರ್ತಾರಲ್ಲ, ಅವ್ರಿಗೆ ನೋವು ಇರ್ತದೆ. ತಮ್ಮ ಮಕ್ಕಳು ಭವಿಷ್ಯತ್ತಿನ ಉನ್ನತವಾಗಿ ಕನಸುಗಳು ಕಾಣ್ಕೋಂತ ಬರ್ತಿರ್ತಾರೆ. ಅದ್ರ ಸಲುವಾಗಿ ಎಷ್ಟೋ ಪ್ರಯಾಸ ಪಡ್ತಿರ್ತಾರೆ. ಹಗಲು ರಾತ್ರಿ ಮಕ್ಕಳ ಸಲುವಾಗಿ ಬೆವರು ಸುರಿಸಿ ದುಡಿದಿರ್ತಾರೆ, ನಿಮ್ಮನ್ನು ಬೆಳೆಸಿರ್ತಾರೆ. ಅದನ್ನು ಬಿಟ್ಟು ಏನೋ ಒಂದು ಲೋಕ ಆಕರ್ಷಣೆಗಳಿಗೆ ಒಳಗಾಗಿ ಜೀವಿತಗಳು ಹಾಳು ಮಾಡಿಕೊಂಡು ಅವ್ರನ್ನ ಬಾಧಪಡಿಸಿ, ಅವ್ರನ್ನ ದುಃಖಪಡಿಸಿ, ಅದೆಷ್ಟು ಮಾನಸಿಕವಾಗಿ ಬಾಧೆ ಬಿದ್ದು ಅವ್ರ ಹೆಲ್ತ್ಗೆ ಎಫೆಕ್ಟ್ ಆಗಿ ನಿಮ್ಲಿದ್ದ ಅವ್ರ ಪ್ರಾಣಗಳಿಗೆ ಎಷ್ಟು ಅಪಾಯ. ಯಾ ನಿಯಮ? ಸ್ವಾತಂತ್ರ್ಯ ಎಲ್ಲರಿಗೈತ್ರಿ. ಸ್ವಾತಂತ್ರ್ಯ ಯಾರಿಗಿಲ್ಲ ಹೇಳಿ? ಎಲ್ಲರಿಗೈತೆ. ಸ್ವಾತಂತ್ರ್ಯ ಐತಂತೆ ನಾವು ಇಷ್ಟಾನುಸಾರ ನಾವು ಜೀವಿಸೋದ? ಸ್ವಾತಂತ್ರ್ಯ ಐತೆ ನಾವು ಇಷ್ಟಾನುಸಾರ ನಾವು ಮಾಡೋದ? ಅರೆ ವಾಕ್ಯ ಏನಂತ ಹೇಳ್ತಿದೆ? ಪೌಲ್ ಅದನ್ನ ಹೇಳ್ತಿದ್ದ, ನಾನು ಸ್ವಾತಂತ್ರ್ಯ ಎಲ್ಲ ಐತೆ, ನಾನು ಏನ್ ಮಾಡಿದ್ರು ಮಾಡ್ಬೋದು. ಆದ್ರೆ ಎಲ್ಲವೂ ವಿಹಿತವಾದಲ್ಲ, ಅದು ಕರೆಕ್ಟ್ ಅಲ್ಲ. ಅದು ನಾನು ಅದಕ್ಕೆ ಒಳಗಾಗೋದಿಲ್ಲ. ದೇವರ ನಿಯಮ, ಗಾಡ್ಸ್ ಲಾ, ದೇವ್ರ ನಿಯಮ ಏನೈತೆ ಅದಕ್ಕೆ ನಾನು ಒಳಗಾಗ್ತೀನಿ. ಅದ್ರ ಪ್ರಕಾರ ನಾನು ಜೀವಿಸ್ತೀನಿ. ಪರೀಕ್ಷಿಸ್ಕೋಬೇಕು ನಾವು ಯಾವ ನಿಯಮದ ಕೆಳಗೆ ನಾವು ಜೀವಿಸ್ತಿದ್ವಿ? ಲೋಕ ನಿಯಮದ ಕೆಳಗೆ ನಾವು ಜೀವಿಸ್ತಿದೀವ, ಇಲ್ಲ ಆತ್ಮ ಸಂಬಂಧವಾದ ದೈವಿಕ ಸಂಬಂಧವಾದ ನಿಯಮ ಕೆಳಗೆ ನಾವು ಜೀವಿಸ್ತಿದೀವ? ಯಾವ್ದನ್ನ ಹಿಡ್ಕೊಂಡು ನಾವು ನಡೀತಿದೀವಿ ಅನ್ನೋದು ನಮ್ಮನ್ನು ನಾವು ಪರೀಕ್ಷಿಸ್ಕೋಬೇಕು. ಲೋಕ ಸಂಬಂಧವಾದ ನಿಯಮಗಳು ಇಟ್ಕೊಂಡು ನಡೀತಿದ್ರೆ ಅದನ್ನ ಬಿಟ್ಬಿಡ್ರಿ. ದೈವಿಕ ಸಂಬಂಧವಾದ ನಿಯಮ ಅದು ನಮ್ಗೆ ಕರೆಕ್ಟ್ ಅನಿಸ್ತದೆ. ಆದ್ರೆ ಆತ್ಮ ಸಂಬಂಧವಾಗಿ ನೋಡಿದಾಗ ಅದು ನಮ್ಗೆ ತಪ್ಪು ಅನಿಸ್ತದೆ. ಆತ್ಮ ಸಂಬಂಧವಾಗಿ ನಾವು ನಡಿಬೇಕು. ದೇವರ ನಿಯಮಕ್ಕೆ ನಾವು ಲೋಬಿಡಬೇಕು. ಅದು ನಮ್ಗೆ ಆಶೀರ್ವಾದ, ಕುಟುಂಬಕ್ಕೆ ಆಶೀರ್ವಾದ, ಸಮಾಜಕ್ಕೆ ಆಶೀರ್ವಾದ. ಆಮೇಲೆ